ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬ್ಯಾನರ್ ವಿಚಾರಕ್ಕೆ ಮೊದಲು ಕಿರಿಕ್ ಮಾಡಿದ್ಯಾರು? ನ್ಯೂಸ್ ಫಸ್ಟ್ಗೆ ಬ್ಯಾನರ್ ಗಲಾಟೆ ಆರಂಭವಾದಂತ ದೃಶ್ಯಗಳು ಲಭ್ಯವಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಕಿರಿಕ್ ಅಂತ ಕೈ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜಗಳ ಶುರು ಮಾಡಿದ್ದೇ ರೆಡ್ಡಿ ಬೆಂಬಲಿಗರು ಅಂತಿದೆ ಕಾಂಗ್ರೆಸ್. ರಸ್ತೆಯಲ್ಲಿದ್ದಂಥ ಬ್ಯಾನರ್ನ ಕಿತ್ತು ಹಾಕಿದ್ರು ಜನಾರ್ದನ್ ರೆಡ್ಡಿ ಬೆಂಬಲಿಗರು. ಉದ್ದೇಶಪೂರ್ವಕವಾಗಿಯೇ ಬ್ಯಾನರ್ಗಳು ಧ್ವಂಸ ಆಗಿತ್ತು ಅಂತ ಆರೋಪ. ರಸ್ತೆಯಲ್ಲಿದ್ದಂಥ ಬ್ಯಾನರ್ನ ಯಾಕೆ ಕಿತ್ತು ಹಾಕಿದ್ರು? ಅವ್ರ ಮನೆಗೆ ಅಳವಡಿಕೆ ಮಾಡಿದ್ವ ನಾವು ಬ್ಯಾನರ್ನ? ಇದು ಕಾಂಗ್ರೆಸ್ ಕಾರ್ಯಕರ್ತರ ಪ್ರಶ್ನೆ. ಬ್ಯಾನರ್ ಅಳವಡಿಕೆಗೆ ಮುಂದಾದಾಗ ಕಿರಿಕ್ ಶುರುವಾಗಿದ್ದು, ಆಗ ಶುರುವಾಗಿದ್ದ ಗಲಾಟೆ ವಿಕೋಪಕ್ಕೆ ತಿರುಗಿ ಫೈರಿಂಗ್ ತನಕ ಹೊರಟೋಯ್ತು. ಮೊದಲೇಳಿದ್ದೇನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್ಗೆ ಬ್ಯಾನರ್ ಹಾಕ್ಲಿಕ್ಕೆ ಬಂದ್ರು ಅಂತ. ಬಟ್ ಹಾಕಿದ್ದು ನಾವು ರಸ್ತೆಯಲ್ಲಿದ್ದಂಥ ಬ್ಯಾನರ್ನ ಕಿತ್ತು ಹಾಕಿದ್ದೆ ಅವರು. ನೋಡಿ, ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಶ್ರೀನಿವಾಸ್ ಯಾರೀತ? ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ. ರಸ್ತೆಯಲ್ಲಿ ಇದ್ದಂಥ ಬ್ಯಾನರ್ನ ಧ್ವಂಸಗೊಳಿಸಿದ್ದೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಶ್ರೀನಿವಾಸ್ ಪ್ರಮುಖರು, ಗಾಲಿ ಜನಾರ್ದನ್ ರೆಡ್ಡಿ ಆಪ್ತ. ಇವರೇ ನಾವೊಂದು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ ಅವರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ನೋಡಿ, ಈಗ ಫೈರಿಂಗ್ ಆಗೋಕ್ಕೂ ಮುಂಚೆ ಪ್ರತಿಭಟನೆ ನಡೆದಿದೆ ಆ ಸ್ಥಳದಲ್ಲಿ. ಇನ್ನು ಬ್ಯಾನರ್ನ ಕಿತ್ತು ಹಾಕಿದ್ದು ಮೊದಲನೇದಾಗಿ ಯಾರು ಅನ್ನೋ ಪ್ರಶ್ನೆ. ಈಗ ಅದಕ್ಕೆ ಉತ್ತರವನ್ನ ಹುಡುಕಬೇಕಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಆಪ್ತರು ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಶಿವಾನಂದ್. ಮಧುಸೂದನ್, ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಪ್ರತಿಭಟನೆ ಅಂದರೆ ಬ್ಯಾನರ್ ಗಲಭೆ ಏನಾಯಿತು, ಅದಕ್ಕೂ ಮುನ್ನ ಒಂದು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಪ್ರತಿಭಟನೆ ಆಗುತ್ತೆ. ಅದಕ್ಕೆ ಮೂಲ ಕಾರಣ ಅಂದರೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಇಲ್ಲಿ ಹಾಕಲಾದಂಥ ಬ್ಯಾನರ್ ಏನಿತ್ತು ಅದನ್ನು ತೆರವು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ಏಕೈಕಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಅಲ್ಲಿ ಆಗ್ತಕ್ಕಂಥ ಏನು ಸಮಸ್ಯೆಯನ್ನು ನೋಡ್ತಾರೆ. ಆದರೆ ಏಕೈಕಿ ಎರಡು ಗುಂಪಿನ ಮಧ್ಯೆ ಅಂದರೆ ಕಾಂಗ್ರೆಸ್ನಿಂದ ಸತೀಶ್ ಏನು ರೆಡ್ಡಿ ಇದ್ದಾರೆ, ಅವರು ಕೂಡ ಆ ಒಂದು ರಸ್ತೆ ಮುಂಭಾಗದಲ್ಲಿ ಕೂತು ಪ್ರತಿಭಟನೆಯನ್ನು ಮಾಡ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಬ್ಯಾನರನ್ನು ತೆರವು ಮಾಡಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಲ್ಲಿ ಮನವಿಯನ್ನು ಮಾಡ್ತಿರ್ತಾರೆ. ಅಲ್ಲಿ ಘಟನಾ ಸ್ಥಳದಲ್ಲೂ ಕೂಡ 4 ಗನ್ಮ್ಯಾನ್ಗಳು ಇರ್ತಾರೆ. ಜೊತೆಗೆ ಈಗ ಅಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬೆಂಬಲ ಇತ್ತು. ಅಂದ್ರೆ ರೆಡ್ಡಿ ಬೆಂಬಲಿಗರು, ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಸೇರಿ ಅಲ್ಲಿ ಸಾಕಷ್ಟು ವಾಗ್ವಾದ. ಒಂದ್ ಕಡೆ ತೆರವು ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ರೆಡ್ಡಿ ಬೆಂಬಲಿಗರು ಅಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಬೆಂಬಲಿಗರಿದ್ರೆ ಆ ಬ್ಯಾನರ್ ಶತಾಗತಾಗಿ ರಸ್ತೆ ಮೇಲೆ ಇದೆ, ಅದು ಇರ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಪಟ್ಟಣ ಹಿಡಿದಿರ್ತಾರೆ. ಆಗ ಈ ಘಟನಾ ಸ್ಥಳದಲ್ಲಿ ಕೂಡ ಡಿವೈಎಸ್ಪಿ ಆಗಿರ್ಬೋದು, ಜೊತೆಗೆ ಬುರ್ಸ್ಪೇಟೆ ಠಾಣಾಧಿಕಾರಿ ಆಗಿರ್ತಕ್ಕಂಥ ಮಾಂತೇಶ್ ಅವರು ಆಗಿರ್ಬೋದು ಘಟನಾ ಸ್ಥಳದಲ್ಲಿ ಇರ್ತಾರೆ. ನಾನೀಗ ದೃಶ್ಯದಲ್ಲಿ ನಿಮ್ಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ರಸ್ತೆಯ ಮುಂಭಾಗದಲ್ಲೇನೆ ಆ ಒಂದು ಬ್ಯಾನರ್ ಅನ್ನ ಅಳವಡಿಕೆ ಮಾಡುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಮಾಡಿರ್ತಾರೆ, ವಾಲ್ಮೀಕಿ ಸಮುದಾಯದ ಮುಖಂಡರು ಮಾಡಿರ್ತಾರೆ. ಇಲ್ಲಿ ಏನು ಬ್ಯಾನರ್ ಇದೆ, ಇದೇ ಒಂದು ಸ್ಥಳದಲ್ಲಿ ಬ್ಯಾನರ್ ಅನ್ನ ಅಳವಡಿಸುವಂತ ಒಂದು ಕೆಲಸವನ್ನ ಮಾಡಿರ್ತಾರೆ. ಅವರ ಕಾಂಪೌಂಡ್ ಇರುವಂತದ್ದು ಆ ಒಂದು ಸ್ಥಳದಲ್ಲಿ ಇರುತ್ತೆ. ಇದೇ ಒಂದು ಸ್ಥಳದಲ್ಲಿ ಬ್ಯಾನರ್ ಹಾಕಿರ್ತಾರೆ. ಮೊದಲಿಗೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಇಲ್ಲಿ ಬ್ಯಾನರ್ ಹಾಕಿದ ತಕ್ಷಣವೇ ಅವರಿಗೆ ಒಂದಷ್ಟು ಕಿರಿಕನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಒಂದು ಆರೋಪವನ್ನ ಈಗ ಕಾಂಗ್ರೆಸ್ನ ಒಂದಷ್ಟು ಮುಖಂಡರು ಮಾಡ್ತಾ ಇದ್ದಾರೆ. ನಾವು ಹೊರಗಡೆ ಬ್ಯಾನರ್ ಹಾಕಿದ್ರು ಕೂಡ ಅವರು ತೆರವು ಮಾಡಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಿರುವಂತದ್ದು. ಇದೇ ಒಂದು ಬ್ಯಾನರ್ ಏನು ಏಕೈಕಿ ಸೋಮಶೇಖರ್ ರೆಡ್ಡಿ ಅವರು ಬರ್ತಿದ್ದಂತೆ ಒಂದಷ್ಟು ಅವರ ಬೆಂಬಲಿಗರು ಕೂಡ ಬಂದ್ರು. ಆ ತದನಂತರದಲ್ಲಿ ಏನು ಬ್ಯಾನರ್ ಹಾಕಿದಂತ ಇದನ್ನು ಹಾಕ್ಲಾದಂತ ಬ್ಯಾನರ್ ಏನಿತ್ತು ಅದನ್ನ
ಕಿತ್ತಾಕ್ತಿದ್ದಂತೆ ಏಕಾಏಕಿ ಆ ಒಂದು ಗಲಭೆಗೆ ಕಾರಣ ಆಯ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾದಂಥ ಒಂದಷ್ಟು ವಿಡಿಯೋಗಳನ್ನು ಈಗ ಕಾಂಗ್ರೆಸ್ನ ಮುಖಂಡರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇರುವಂಥದ್ದು. ಅಂದರೆ ನಮ್ಮದು ಯಾವುದೇ ತಪ್ಪಿಲ್ಲ, ಮೊದಲಿಗೆ ಈ ಒಂದು ಕಿರಿಕೆ ಏನಿತ್ತು ಇದು ಆರಂಭ ಆಗಿರುವುದೇ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ. ಅಂದರೆ ಈ ಒಂದು ಕಾರ್ಯಕ್ರಮದ ಬ್ಯಾನರ್ ಏನಿತ್ತು ಅದನ್ನು ನಾವು ರಸ್ತೆ ಮೇಲೆ ಹಾಕಿದ್ರು ಕೂಡ ಅವರು ಅದನ್ನು ತೆರವು ಮಾಡಿದ್ರು. ಹಾಗಾಗಿ ನಾವು ಕೂಡ ಪ್ರತಿಭಟನೆಯನ್ನು ಮಾಡಿದ್ವಿ. ಅಂದರೆ ಸರ್ಕಾರಿ ಅಂದರೆ ಜಾಗದಲ್ಲಿ ಅದು ರಸ್ತೆ ಮುಂಭಾಗದಲ್ಲಿ ಹಾಕಿದಂಥ ಬ್ಯಾನರ್ ಏನಿದೆ ಅದನ್ನು ತೆರವು ಮಾಡಬಾರ್ದಿತ್ತು, ಮಾಡಿದ್ರು. ಹಾಗಾಗಿ ನಾವು ಪ್ರತಿಭಟನೆ ಮಾಡಿದಾಗ ಕೈ ಮಿಲಾಯಿಸುವಂತಕ್ಕೆ ಹೋಯಿತು. ಆ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋಕೆ ಫೈರಿಂಗ್ ಮಾಡಿದ್ರು ಅನ್ನುವಂಥ ಒಂದು ನಿಟ್ಟಲ್ಲಿ ಈಗ ಬಳ್ಳಾರಿಯಲ್ಲಿ ಅಂದರೆ ಕಾಂಗ್ರೆಸ್ನಿಂದಲೂ ಕೂಡ ಒಂದಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಮಧುಸೂದನ್.